ದಾಂಡೇಲಿ ನಗರದ ಸಾಹಸಿ ಯುವಕರೊಬ್ಬರು ಜಗತ್ತಿನ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ನ ಬೇಸ್ ಕ್ಯಾಂಪ್ ಏರುವ ಮೂಲಕ ನಗರಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಈ ಸಾಧನೆಯನ್ನು ಮೆರೆದ ಯುವಕ ಗಾಂಧಿನಗರದ ಮೋಹನ್ ಪರಶುರಾಮ್ ಚೌಹಾಣ್ ಎಂಬುವರಾಗಿದ್ದಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಶಿಕ್ಷಣವನ್ನು ಪಡೆದಿರುವ ಮೋಹನ್ ರವರು ವಿದ್ಯಾರ್ಥಿ ಜೀವನದಲ್ಲಿ ಟ್ರೆಕ್ಕಿಂಗ್ ಮಾಡುವುದನ್ನು ಹವ್ಯಾಸವಾಗಿಸಿಕೊಂಡಿದ್ದರು. ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಏರಬೇಕೆಂದು ಪಣತೊಟ್ಟು ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿರುವ 8 ಜನ ಯುವಕರ ತಂಡದ ಸಾರಥ್ಯವನ್ನು ವಹಿಸಿ ಡಿಸೆಂಬರ್ 9ರಂದು ಶಿಖರವೇರುವ ಚಾರಣವನ್ನು ಪ್ರಾರಂಭಿಸಿ ಡಿಸೆಂಬರ್ 20ರಂದು 5364 ಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅನ್ನು ಏರಿ ಸಾಧನೆಯನ್ನು ಮೆರೆದಿದ್ದಾರೆ. ಬೇಸಿಕಲಿ ಇದು ಒಂದು ಟ್ರೆಕ್ಕಿಂಗ್. ಅಲ್ಲಿ ಹೋಗಲಿಕ್ಕೆ ಎರಡೇ ದಾರಿ ಇರೋದು, ಒಂದು ಬೈ ವಾಕ್ ಅಥವಾ ಬೈ ಹೆಲಿಕಾಪ್ಟರ್. ನಮ್ಮದು ಉದ್ದೇಶ ಟ್ರೆಕ್ಕಿಂಗ್ ಅಂತಿತ್ತು. ದಾಂಡೇಲಿ ಅಂದರೆ ಎವರೆಸ್ಟ್ ಬೇಸ್ ಕ್ಯಾಂಪ್ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿಂದ ನಾವು 8 ಜನ ಹೋಗಿದ್ವಿ. ಎಲ್ಲರೂ 8 ಜನ ಕಾರ್ಪೊರೇಟ್ಸ್ದವರು, ಎಲ್ಲರೂ ಬೆಂಗಳೂರಲ್ಲಿ ಸೆಟಲ್ ಆಗಿರೋರು. ದಾಂಡೇಲಿಯವರೆಲ್ಲ ಕಾರ್ಪೊರೇಟ್ಸಲ್ಲಿ ಜಾಬ್ ಮಾಡ್ತಾರೆ. ಸೊ ಅವರೆಲ್ಲ ಪ್ಲ್ಯಾನ್ಸ್ ನೋಡಿ ಸೊ ನಮ್ಮ ಜೊತೆ ಜಾಯ್ನ್ ಆದರು. ನಾವು ಎಲ್ಲರೂ ಕಾಠ್ಮಂಡುವಲ್ಲಿ ರೀಚ್ ಆದ್ವಿ. ಕಾಠ್ಮಂಡುವಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್, ಟ್ರೆಕ್ಕಿಂಗ್ ಗಿಯರ್ಸ್ ಅದೆಲ್ಲ ಕಾಠ್ಮಂಡುವಲ್ಲಿ ಶಾಪಿಂಗ್ ಮಾಡಿ ಅಲ್ಲಿಂದ ಒಂದು ಫ್ಲೈಟ್ ಹೋಗುತ್ತೆ ಲುಕ್ಲಾ ವಿಚ್ ಈಸ್ ವರ್ಲ್ಡ್ಸ್ ಡೇಂಜರಸ್ ಏರ್ಪೋರ್ಟ್ ಆಲ್ಸೋ. ಅಲ್ಲಿ ರೀಚ್ ಆಗಿ ಅಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡ್ತೀವಿ. 9th of December 2023 ಟೋಟಲ್ 11 ಡೇಸ್ ವಾಕ್ ಮಾಡ್ತೀವಿ, 11 to 12 ಡೇಸ್. 16th December ನಾವು ರೀಚ್ ಆಗ್ತೀವಿ ಎವರೆಸ್ಟ್ ಬೇಸ್ ಕ್ಯಾಂಪ್. ಟೋಟಲ್ 8 ಡೇಸ್ ಆಫ್ ಟ್ರೆಕ್ಕಿಂಗ್ ರೀಚ್ ಆಗೋಕ್ಕೆ. ಹೋಗ್ಬೇಕಾದ್ರೆ ಸ್ಲೋಲಿ ಹೋಗ್ತೀವಿ, ಯಾಕಂದರೆ ಎಲಿವೇಶನ್ ಇರುತ್ತೆ. ಸಿ ಲೆವೆಲಲ್ಲಿ ಇರೋ ಜನ ನಾವು. ಸೊ 5364 ಮೀಟರ್ಸ್ಗೆ ಸಡನ್ಲಿ ರೀಚ್ ಆಗ್ತೀವಿ. ಅಲ್ಲಿ ಆಕ್ಸಿಜನ್ ಥಿನ್ ಇರುತ್ತೆ, ಕಡಿಮೆ ಇರುತ್ತೆ. ಎಷ್ಟೋ ಜನ 3500 ಮೀಟರ್ ರೀಚ್ ಆಗಿ ರಿಟರ್ನೇ ಬಂದುಬಿಟ್ಟಿದ್ದಾರೆ. ಅಲ್ಲಿ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ ನಮ್ಮ ಸಿ ಲೆವೆಲ್ ಇರೋ ಜನಕ್ಕೆ. ಬಟ್ ಇನಫ್ ಟ್ರೈನಿಂಗ್ ಇಂದ ರೀಚ್ ಆಗ್ಬೋದು. 1 to 3 months ಟ್ರೈನಿಂಗ್ ಮಾಡಿದ್ರೆ ರೀಚ್ ಆಗ್ತೀವಿ. ಈಗ 5364 ಮೀಟರ್ ಹೋಗಿದ್ರಿ, ಅದಕ್ಕಿಂತಲೇ ಹೆಚ್ಚು ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ ಸರ್. ಜನ 8848 ಮೀಟರ್ಸ್ ವರ್ಲ್ಡ್ಸ್ ಟಾಪ್ ಮೌಂಟ್ ಎವರೆಸ್ಟ್ ಕೂಡ ರೀಚ್ ಆಗಿದ್ದಾರೆ. ನೀವು ಪ್ರತಿದಿನ ಎಷ್ಟು ಮೀಟರ್ ಟ್ರೆಕ್ಕಿಂಗ್ ಮಾಡ್ತಿದ್ರಿ? ಅದು ಟ್ರೆಕ್ಕಿಂಗ್ ಅಲ್ಲ, ವಾಕಿಂಗ್? ಕರೆಕ್ಟ್, ಟ್ರೆಕ್ಕಿಂಗ್. ಎಷ್ಟು ಮೀಟರ್ ಟ್ರೆಕ್ಕಿಂಗ್ ಮಾಡ್ತೀವಿ ಪರ್ ಡೇ ಸರ್? 500 to 800 ಮೀಟರ್ಸ್ ಆಫ್ ಎಲಿವೇಶನ್ ರೀಚ್ ಆಗ್ತಿದ್ವಿ. ನಿಮಗೆ ಆ ಹಸಿವಾದ ಟೈಮಲ್ಲಿ ಊಟ ಇದೆಲ್ಲ ಹೇಗೆ? ಮಧ್ಯದಲ್ಲಿ ಸರ್ ಒಂದು 6 hours ವಾಕ್ ಆದಮೇಲೆ ಒಂದೊಂದು ಸೆಟಲ್ಮೆಂಟ್ಸ್ ಇದೆ ಅಲ್ಲಿ. ಸೆಟಲ್ಮೆಂಟ್ಸ್ ಅಂತಂದ್ರೆ ಸ್ಮಾಲ್ ವಿಲೇಜಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಟ್ರೆಕ್ಕಿಂಗ್ ಟ್ರೈಲ್ 30 to 50 ವರ್ಷ ಹಳೆದಿದೆ. ಸೊ ಅಲ್ಲೆಲ್ಲ ಸೆಟಲ್ಮೆಂಟ್ಸ್ ಅಲ್ಲಿ ನಿಮಗೆ ಟೀ ಹೌಸಸ್ ಅಂತ ಸಿಗುತ್ತೆ. ಆ ಟೀ ಹೌಸಸ್ ಒಳಗಡೆ ಫುಡ್ ಎಲ್ಲ ಆಪ್ಷನ್ಸು ಅವೈಲೇಬಲ್ ಇದೆ. ಇವಾಗಂತೂ ತುಂಬ ಲಕ್ಸುರಿಯಸ್ ಆಗಿಬಿಟ್ಟಿದೆ. ನಿಮಗೆ ರೈಸ್, ದಾಲ್ ಬಾತ್ ಅಂತ ಹೇಳ್ತೀವಿ ಅಲ್ಲಿ ಸ್ಪೆಷಲಿ. ಆಮೇಲೆ ಪಿಜ್ಜಾಸ್ ಎಲ್ಲ ಸಿಗುತ್ತೆ. ಬಟ್ ಯೂಶಲಿ ನಮ್ಮದು ಸ್ಟೇಪಲ್ ಡೈಟ್ ದಾಲ್ ಬಾತ್. ಅಂತಿಮವಾಗಿ ನಿಮ್ಮ ಗುರಿಯನ್ನು ಸಾಧಿಸಿದ್ದೀರಿ. ಎಸ್. ಏನು ಹೇಳ್ತೀರಿ ಈಗ? ಖುಷಿ ಆಯಿತು ಸಲ ರೀಚ್ ಆಗಿ. ದಾಂಡೇಲಿ ಅಂದರೆ ಅಲ್ಲಿವರೆಗೆ ಹೋಗಿದ್ದಕ್ಕೆ ಒಂದು ಇಟ್ ವಾಸ್ ಕೈಂಡ್ ಆಫ್ ಆನ್ ಅಚೀವ್ಮೆಂಟ್ ಫಾರ್ ಮೀ. ನೀವು ಸೇರಿದಂತೆ ಒಟ್ಟು 9 ಜನ ಎಸ್ ನೀವು ತಂಡದ ಲೀಡರ್ ಆಗಿ ಮುನ್ನಡೆಸಿದ್ರಿ. ಹೌದು. ನಮ್ಮ ಜೊತೆ ಈ ಸಂದರ್ಭದಲ್ಲಿ ಯಾರಿಗಾದರೂ ಆರಾಮಿಲ್ಲದಾಗೆ ಆಗಿರುವಂಥದ್ದು ಆಗಿರುವ ಘಟನೆ ಏನಾದರೂ, ಅತ್ಯಂತ ಕೆಟ್ಟ ಘಟನೆ ಏನಾದರೂ ಆಗಿದೆಯಾ? ಫಾರ್ಚುನೇಟ್ಲಿ ನನ್ನ ಜೊತೆ ಇದ್ದಾಗ ಯಾರಿಗೂ ಏನೂ ಕೆಟ್ಟ ಘಟನೆ ಆಗಿಲ್ಲ. ಬಟ್ಟು ಕೆಲವರು ಸ್ವಲ್ಪ ನೀ ಪ್ರಾಬ್ಲಮ್ಸ್ ಆಯಿತು. ಬಟ್ ಅವರು ಆಮೇಲೆ ನೀ ಪ್ಯಾಡ್ಸ್ನ ಅವಶ್ಯಕತೆ ಅವ್ರಿಗೆ ಬೀಳಿತ್ತು. ಸೊ ದೇ ಟುಕ್ ಹೆಲ್ಪ್ ಆಫ್ ನೀ ಪ್ಯಾಡ್ಸ್. ಅದನ್ನ ಹಾಕ್ಕೊಂಡು ಸ್ವಲ್ಪ ವಾಕ್ ಮಾಡಿದ್ರು. ಆಮೇಲೆ ಅಲ್ಲಿ ನಮ್ಮ ಜೊತೆ ಶೇರ್ಪಾಸ್ ಅಂತ ಹೇಳಿ ಇರ್ತಾರೆ ಗೈಡ್ಸ್. ಅಲ್ಲಿ ಅವ್ರ ಜೊತೆ ಸೇರಿಕೊಂಡು ಒಂದು ಹಾರ್ಸ್ ರೆಂಟ್ ಮಾಡಿ ಕೂಡ ರೀಚ್ ಆಗಿದ್ದಾರೆ. ಖುಷಿ ಕೊಟ್ಟ ಘಟನೆ ಯಾವುದು? ಖುಷಿ ಪಟ್ಟ ಘಟನೆ ಅಂತಂದರೆ ಸರ್, ನಮ್ಮ ಜೊತೆ ಎಷ್ಟೋ ಲೇಡೀಸ್ ಕೂಡ ಇದ್ದರು. ಎಷ್ಟೋ ಜನ ಚೈನಾದಿಂದ ಬಂದಿದ್ದರು. ಸೊ ಅವ್ರು ನೋಡಿ ಖುಷಿ ಆಯಿತು. ಲೇಡೀಸ್ ಕೂಡ ಆ ಲೆವೆಲ್ಗೆ ರೀಚ್ ಆಗ್ತಿದ್ದಾರೆ. ಎಷ್ಟೋ ಜನ 8848 ಮೀಟರ್ಸ್ ಮೌಂಟೇನ್ಸ್ ಕೂಡ ಹತ್ತಿ ಬರ್ತಿದ್ದಾರೆ. ಇದು ಯಾಕೆ ನಿಮಗೆ ಈ ಹಾಬಿ ಬಂತು? ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಇರೋದ್ರಿಂದ ಪ್ಲಸ್ ದಾಂಡೇಲಿಯಲ್ಲಿ ಇದ್ದಾಗ ನಾನು ಉಳ್ವಿ ಅಂತ ಹೇಳಿ ಜಾಗ ಇದೆ, ನಾವಲ್ಲಿ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಿದ್ವಿ. ಚಿಕ್ಕ ಟ್ರೆಕ್ಕಿಂಗ್ ಅದು ಮಾಡಿಸ್ತಿದ್ವಿ. ಅಲ್ಲಿಂದನೇ ಈ ಹಾಬಿ ಬಂತು ಸರ್. ಓಕೆ, ಥ್ಯಾಂಕ್ ಯು.